ದಾಸವಾಳ ಮತ್ತು ಗುಲಾಬಿ ಗಿಡಗಳು ಹುಳ ಹಿಡಿದು ಒಣಗಿ ಹೋಗ್ತಿದ್ರೆ, ಎಲೆಗಳು ಮುರುಟಿ ಹೋಗ್ತಿದ್ರೆ, ಹೂವು ಬಿಡ್ತಾ ಇಲ್ಲದೆ ಇದ್ರೆ ಇನ್ನು ಮುಂದೆ ಚಿಂತೆ ಮಾಡೋದೇ ಬೇಡ. ಮಾರುಕಟ್ಟೆಯಲ್ಲಿ ಸಿಗುವ ವಿಷಕಾರಿ ಕೆಮಿಕಲ್ ಸ್ಪ್ರೇಗಳ ಅವಶ್ಯಕತೆಯೇ ಇಲ್ಲ. ನಮ್ಮ ಮನೆಯಲ್ಲಿಯೇ ಸಿಗುವ ಈ 3 ವಸ್ತುಗಳನ್ನ ನಾವು ಉಪಯೋಗಿಸಿಕೊಂಡು ಗಿಡಗಳಿಗೆ ನಾವು ಉತ್ತಮ ಪೋಷಣೆಯನ್ನ ನೀಡಬಹುದು. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಪಪ್ಪಾಯ ಎಲೆ, ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಬಳಸಿಕೊಂಡು ಒಂದು ಅದ್ಭುತ ನ್ಯಾಚುರಲ್ ಪೆಸ್ಟಿಸೈಡ್ ಅನ್ನ ಅಂದ್ರೆ ನೈಸರ್ಗಿಕ ಕೀಟನಾಶಕವನ್ನ ಹೇಗೆ ತಯಾರಿಸುವುದು ಅಂತ ಹೇಳ್ತೀನಿ. ಇದು ಕೇವಲ ಕೀಟಗಳನ್ನು ಓಡಿಸುವುದು ಮಾತ್ರವಲ್ಲ, ಗಿಡಗಳಿಗೆ ಟಾನಿಕ್ ತರಹನು ಕೆಲಸ ಮಾಡುತ್ತೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಪಪ್ಪಾಯ ಎಲೆ. ಪಪ್ಪಾಯ ಎಲೆ ಇದರಲ್ಲಿರುವ ಪಪೈನ್ ಎಂಬ ಅಂಶ ಕೀಟವನ್ನು ನಾಶಪಡಿಸುತ್ತದೆ. ಬೆಳ್ಳುಳ್ಳಿ, ಇದರ ತೀಕ್ಷ್ಣವಾದ ವಾಸನೆಗೆ ಯಾವುದೇ ಹುಳಗಳು ಹತ್ತಿರ ಸುಳಿಯುವುದಿಲ್ಲ. ಶುಂಠಿ, ಇದು ಗಿಡಗಳಿಗೆ ರೋಗ ನಿರೋಧಕ ಶಕ್ತಿಯನ್ನ ನೀಡುತ್ತದೆ. ತಯಾರಿಸುವ ವಿಧಾನ ಹೀಗೆ: 1 ಅಥವಾ 2 ಪಪ್ಪಾಯ ಎಲೆಗಳನ್ನ ಸಣ್ಣದಾಗಿ ಕತ್ತರಿಸಿಕೊಂಡು ಅದಕ್ಕೆ 4-5 ಎಸಳು ಬೆಳ್ಳುಳ್ಳಿ ಮತ್ತು ಒಂದು ಸಣ್ಣ ತುಂಡು ಶುಂಠಿಯನ್ನ ಹಾಕಿ ಇವುಗಳನ್ನ ಸ್ವಲ್ಪ ನೀರು ಹಾಕಿ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಿಕೊಳ್ಳಿ. ಈ ಮಿಶ್ರಣವನ್ನ 1 ಲೀಟರ್ ನೀರಿನಲ್ಲಿ ಬೆರೆಸಿ ಚೆನ್ನಾಗಿ ಸೋಸ್ಕೊಬೇಕು. ಫಿಲ್ಟರ್ ಮಾಡಿಕೊಂಡು ಆಮೇಲೆ ಸ್ಪ್ರೇ ಬಾಟಲಿಗೆ ಹಾಕೊಂಡು ಬೇಕಿದ್ದರೆ 1 ಚಮಚ ಬೇವಿನ ಎಣ್ಣೆ ಸೇರಿಸ್ಕೊಳ್ಳಿ ಅಥವಾ ಸ್ವಲ್ಪ ಡಿಶ್ ವಾಶ್ ಲಿಕ್ವಿಡ್ ಅನ್ನ ಹಾಕೊಂಡ್ರು ಆಗತ್ತೆ. ಇದು ಎಲೆಗಳಿಗೆ ದ್ರಾವಣ ಅಂಟಿಕೊಳ್ಳಲು ಸಹಾಯ ಮಾಡುತ್ತದೆ. ಈ ಸ್ಪ್ರೇಯನ್ನ ವಾರಕ್ಕೆ 2-3 ಬಾರಿ ನಾವು ಗಿಡಗಳ ಎಲೆಯ ಮೇಲೆ, ಕೆಳಭಾಗದಲ್ಲಿ ಮತ್ತೆ ಕಾಂಡಗಳಿಗೆ ಹುಳ ಹಿಡಿದ್ರೆ ಎಲ್ಲ ನಾವು ಸ್ಪ್ರೇ ಮಾಡಬಹುದು. ಇದನ್ನ ನಾವು ಬಿಸಿಲು ಇರುವಾಗ ಸ್ಪ್ರೇ ಮಾಡಬಾರದು, ಅರ್ಲಿ ಮಾರ್ನಿಂಗ್ ಮಾಡಬೇಕು ಅಥವಾ ಸಂಜೆ ಮಾಡಬೇಕು. ಇದನ್ನ ಮಾಡೋದ್ರಿಂದ ನುಸಿ ರೋಗ, ಬಿಳಿ ನೊಣ ಮತ್ತು ಎಲೆ ತಿನ್ನುವ ಹುಳಗಳಿಗೆ ಇದು ರಾಮಬಾಣದಂತೆ ಕೆಲಸ ಮಾಡುತ್ತೆ. ಸೊ ಇದನ್ನ ನಾವು ಆರ್ಗ್ಯಾನಿಕ್ ಆಗಿ ತರಕಾರಿ, ಹೂವು, ಹಣ್ಣುಗಳನ್ನ ಬೆಳೆಸ್ಕೋಬೇಕು ಅಂದ್ರೆ ಯೂಸ್ ಮಾಡಬಹುದು. ಕೆಮಿಕಲ್ ಸ್ಪ್ರೇ ಅನ್ನ ಮಾಡೋದನ್ನ ನಾವು ಅವಾಯ್ಡ್ ಮಾಡಿ ಆರ್ಗ್ಯಾನಿಕ್ ಆಗಿ ಹೂವು, ಹಣ್ಣುಗಳನ್ನ ನಾವು ಬೆಳ್ಕೊಬಹುದು. ನೋಡಿದ್ರಲ್ಲ ಸ್ನೇಹಿತರೆ, ಕೆಮಿಕಲ್ ಮುಕ್ತ ಸುಲಭ ಉಪಾಯ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ನಿಮ್ಮ ಗಿಡ ಪ್ರೇಮಿ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಮಾಹಿತಿಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.